ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಮತಕ್ಷೇತ್ರದಲ್ಲಿ ಬರ ಅಧ್ಯಯನ ನಡೆಸಿದರು. ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್, ಯಾದಗಿರಿ ಶಾಸಕರು ಹಾಗೂ ಸ್ಥಳೀಯ ಮುಖಂಡರಾಗಿರುವಂಥ ಹನುಮಂತ್ ಮಾವಿನ ಮರದ ಸೇರಿದಂತೆ ಪ್ರಮುಖರ ನೇತೃತ್ವದಲ್ಲಿ ಬರ ಅಧ್ಯಯನ ನಡೆಸಿದರು. ಬಾದಾಮಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಲ್ಕುರ್ಕಿ, ಕೊಂಕನಕೊಪ್ಪ, ಹಂಗರ್ಗಿ, ಕಾಜಿ ಬೂದ್ಯಾಳ್ ಹಾಗೂ ಹಂಸನೂರು ಗ್ರಾಮದ ಹೊರ ವಲಯದಲ್ಲಿರುವ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲನೆ ನಡೆಸಿ ರೈತರೊಂದಿಗೆ ಚರ್ಚೆ ನಡೆಸಿದರು. ಮಳೆ ಆಗದ ಹಿನ್ನೆಲೆ ರೈತರು ತಮ್ಮ ಸಂಕಷ್ಟ ಹೇಳಿಕೊಂಡರು. ಕಾಜಿ ಬೂದ್ಯಾಳ್ ಗ್ರಾಮದ ವ್ಯಾಪ್ತಿಗೆ ಬರುವ ಜಮೀನು ವೀಕ್ಷಣೆ ಮಾಡಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ನಮ್ಮ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆದ ಬಳಿಕ ದೇವೇಗೌಡರು ಆಗಲಿ ಕುಮಾರಸ್ವಾಮಿ ಆಗಲಿ ಶುಭ ಹಾರೈಸಿದ್ದೇವೆ. ನಮ್ಮಲ್ಲಿ ಸಣ್ಣತನದ ಇಲ್ಲ. ನಮ್ಮ ಸಮುದಾಯಕ್ಕೆ ಸೇರಿದ ಬಡ ರೈತರು ಸಹ ಒಕ್ಕಲಿಗರು. ಅವರೂ ಸಹ ನಮ್ಮ ಸಮುದಾಯಕ್ಕೆ ಸೇರಿದ್ದಾರೆ ಅಲ್ವಾ ಎಂದು ಅವರ ಸಂಕಷ್ಟ ಇದ್ದಾಗಲೂ ಬಡ ರೈತರ ಪರವಾಗಿ ಪಕ್ಷ ನಿಲ್ಲಬೇಕಲ್ವಾ ಎಂದು ನಿಖಿಲ್ ಕುಮಾರಸ್ವಾಮಿ ಸಿಎಂಗೆ ತಿರುಗೇಟು ನೀಡಿದರು. ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವರ ಕುಟುಂಬ ಸಣ್ಣತನ ಬಗ್ಗೆ ವಿಚಾರ ಮಾಡಲ್ಲ. ಕುಮಾರಸ್ವಾಮಿ ಅವರು ಯಾರಿಗಾದರೂ ಟಾರ್ಗೆಟ್ ಮಾಡಿ ಜೈಲಿಗೆ ಹೇಗೆ ಕಳಿಸಲಿಕ್ಕೆ ಆಗುತ್ತೆ ಎಂದು ಪ್ರಶ್ನೆ ಮಾಡಿದರು. ನೀವು ನ್ಯಾಯಯುತವಾಗಿ ಸಮಾಜ ದೃಷ್ಟಿಯಲ್ಲಿ ಸರಿಯಾಗಿ ಬದುಕಿ ಬಾಳಿಯಿರಿ. ಕಾನೂನು ಬಾಹಿರವಾಗಿ ಯಾವುದೇ ರೀತಿಯಾದ ಚಟುವಟಿಕೆಗಳು ಆಗಲ್ಲ ಅಂದರೆ ಏಕೆ ಹೆದರಬೇಕು? ಯಾರಿಗೆ ಜೈಲಿಗೆ ಕಳಿಸಲಿಕ್ಕೆ ಆಗುತ್ತೆ ಎಂದು ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗೇಟು ನೀಡಿದರು. ಕುಮಾರಸ್ವಾಮಿ ಅವರು ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಹೆಂಗ್ ಜೈಲಿಗೆ ಕಳ್ಸಕ್ಕಾಗ್ತದೆ? ನೀವು ನ್ಯಾಯಯುತವಾಗಿ ಸಮಾಜದ ದೃಷ್ಟಿನಲ್ಲಿ ಸರಿಯಾಗಿ ಬಾಳಿದಿರಿ, ಮತ್ತೆ ಕಾನೂನು ಬಾಹಿರವಾದಂತ ಯಾವುದೇ ರೀತಿಯಾದಂತ ಚಟುವಟಿಕೆಗಳು ನಿಮ್ ಕಡೆಯಿಂದ ಆಗಿಲ್ಲ ಅನ್ನೋದಾದ್ರೆ ಯಾಕೆ ಹೆದರ್ಕೋಬೇಕು? ಯಾಕೆ ಜೈಲಿಗೆ ಕಳ್ಸಕ್ಕಾಗ್ತದೆ? ಹೆಂಗ್ ಕಳ್ಸಕ್ಕಾಗ್ತದೆ? ಬೇರೆ ಏನಿದೆ ಮಾಡಿದ್ರೆ 80% ಪ್ರಯರ್ ಕನ್ಸೆಂಟ್ ತಗೋಬೇಕಾಗಿತ್ತು. ಅದನ್ನ ಗಾಳಿಗೆ ತೂರ್ತಾರೆ. ಅದನ್ನ ಗಾಳಿಗೆ ತೂರಿ ಕೂಡ ಆಕ್ಟ್ ನ ತಗೊಂಡ್ಬರ್ತಾರೆ. ಅಲ್ಲಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಸರ್ವೆ ಇಲ್ಲ, ಇದು ಸೋಷಿಯಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಸರ್ವೆ ಇಲ್ಲ. ಎಷ್ಟು ಜನ ರೈತರು ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಹೋಗಿ ಯಾರು ಕೇಳಲಿಲ್ಲ ಅಧಿಕಾರಿಗಳು. ಹೀಗಿದ್ದಾಗ ಸ್ವಾಭಾವಿಕವಾಗಿ ರೈತರ ವಿರೋಧ ಇದ್ದಾಗ ರೈತರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಕುಮಾರಸ್ವಾಮಿ ಅವರಾಗ್ಲಿ, ನಿಖಿಲ್ ಕುಮಾರಸ್ವಾಮಿ ಆಗ್ಲಿ, ದೇವೇಗೌಡರಿಗಾಗ್ಲಿ ನಮ್ ಧರ್ಮ ರೀ, ನಿಂತ್ಕೊಂಡಿದೀವಿ. ಅದನ್ನ ಬಿಟ್ರೆ ಇಲ್ಲಿ ಜಾತಿ ಕಾರ್ಡನ್ನ ಪ್ಲೇ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ. ಪಕ್ಷ ಗಟ್ಟಿತನದಿಂದ ನಾವು ನಿಂತ್ಕೊಂಡಿದೀವಿ ಅಷ್ಟೇ. ಅಂತ ಸಣ್ಣವ್ರಲ್ಲ ದೇವೇಗೌಡರು ಸಾಹೇಬ್ರ ಮನೆತನ. ಅಂದ್ರೆ ಬಡ ಒಕ್ಕಲಿಗರ ಒಂದು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ, ರೈತರು ಹೊಟ್ಟೆ ಮೇಲೆ ಹೊಡಿಬೇಕಾದ್ರೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ತಕರಾರು ಎತ್ತಿದಾಗ ಇನ್ನ ಯಾವ ರೀತಿ ಕನ್ಸೆಂಟ್ ನ ಪಡ್ಕೊಳ್ಬೇಕಾಗಿತ್ತು, ಯಾವ ರೀತಿ ರೈತರ ಜೊತೆ ಕೂತು ಒಂದು ಸಂವಾದ ಮಾಡಿ ಬಗೆಹರಿಸ್ಕೊಳ್ಬೇಕಾಗಿತ್ತು, ಆ ಪ್ರಯತ್ನ ಸರ್ಕಾರ ಮಾಡಲಿಲ್ಲ. ಜೊತೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ 4 ಜನ ಕೂಡ ಶಾಸಕರಿದ್ದಾರೆ. ಯಾರು ಕೂಡ ಸೌಜನ್ಯತೆಗೂ ಕೂಡ ಬಂದು ಒಂದು ಸಭೆ ಮಾಡಿ ರೈತರ ಜೊತೆ ಏನ್ ಕಷ್ಟ ಕೊಡೋದಕ್ಕೆ ಸಿದ್ಧ ಇದ್ದಾರೆ, ಎಷ್ಟು ಜನ ಕೊಡೋದಕ್ಕೆ ಸಿದ್ಧ ಇದ್ದಾರೆ, ಕೊಡೋದಿಲ್ಲ ಅನ್ನೋದಕ್ಕಾದ್ರೆ ಕಾರಣಗಳೇನು, ಅಲ್ಲಿರ್ತಕ್ಕಂಥ ಫಲವತ್ತಾದಂಥ ಭೂಮಿಯನ್ನ ನಂಬ್ಕೊಂಡು ಕೃಷಿ ಮಾಡ್ತಾ ಇರ್ತಕ್ಕಂಥ ಜನ ಇವತ್ತು ನೀವು ಏಕಾಏಕಿ ಕೂಡ ಆಕ್ಟ್ ನ ತಗೊಂಡ್ಬರ್ತೀರಿ. 2013ರಲ್ಲಿ LAR ಆಕ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈಗ ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದಾಗ ನಾನಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ, ದೇವೇಗೌಡರು ಸಾಹೇಬರಾಗ್ಲಿ ಶುಭ ಹಾರೈಸಿದ್ವಿ. ನಮ್ಮಲ್ಲ ಸಣ್ಣತನ ಇಲ್ಲ. ಈಗ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಕ್ಕಲ್ತನ ಮಾಡ್ತಕ್ಕಂಥ ಬಡ ಒಕ್ಕಲಿಗರೇನಿದಾರಲ್ಲ ರೈತರು, ಅವರು ನಮ್ಮ ಸಮುದಾಯಕ್ಕೆ ಸೇರಿರೋದಲ್ವಾ? ಅವರು ಸಂಕಷ್ಟದಲ್ಲಿದ್ದಾಗ ಅಂತ ಬಡ ಒಕ್ಕಲಿಗರ ಜೊತೆನೂ ಕೂಡ ನಿಂತ್ಕೊಳ್ಬೇಕಾಗ್ತದೆ ಪಕ್ಷ. ಅವರ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಹೋಗಿ ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇಲ್ಲಿ ಬಿತ್ತನೆ ಮಾನ್ಯ ಬಂಡಪ್ಪಣ್ಣ ಅವರು ಹೇಳದಂತೆ ಸುಮಾರು 80%ಗೂ ಹೆಚ್ಚು ಬಿತ್ತನೆ ಮಾಡಿದ್ದಾರೆ. ಆದ್ರೆ 45 ದಿನಗಳು ಕಳೆದೋಗಿದೆ.
ಜೂನ್ 1ನೇ ತಾರೀಕು ನಮಗೆ ಮಳೆ ಬರ್ಬೇಕಾಗಿತ್ತು, ಆದ್ರೆ ಇವತ್ತು ಜುಲೈ 15ನೇ ತಾರೀಕಿಗೆ ಬಂದು ತಲುಪಿದ್ದೇವೆ. ಬಹುಶಃ ಮಳೆ ಬಂದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬಿತ್ತನೆ ಆಗಿರ್ತಕ್ಕಂತ ಈ ನಮ್ಮ ಹಸಿರು ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಈ ಭಾಗದಲ್ಲಿ ಏನೇನು ಪ್ರಮುಖವಾದಂತ ಬೆಳೆಗಳು ಬೆಳೀತಾ ಇದ್ದಾರೆ, ಅವು ಯಾವ ಕೂಡ ಮತ್ತೆ ಈಗ ಮಳೆ ಆದ್ರೂ ಕೂಡ ಅದು ಫಲ ಕೊಡ್ತಕ್ಕಂಥದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಬಹುಶಃ ನಮಗೂ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದ್ರ ಮಧ್ಯೆ ಸರ್ಕಾರದ ಕೆಲವೊಂದಷ್ಟು ನಿರ್ಲಕ್ಷ್ಯಗಳು ಯಾವ ರೀತಿ ಇದೆ ಅನ್ನೋದಾದ್ರೆ, KSNMDC ಕಡೆಯಿಂದ ಒಂದು ದತ್ತಾಂಶ ತಯಾರಾಗಿದೆ. ಒಂದಷ್ಟು ಪಬ್ಲಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಇನ್ನು ಹೊರಗಡೆ ಹಾಕಿಲ್ಲ ಅಧಿಕೃತವಾಗಿ ಅದು ಸರ್ಕಾರ. ನಾನು ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಸರ್ಕಾರಕ್ಕೆ ಕೆಲವೊಂದಷ್ಟು ಪ್ರಶ್ನೆಗಳು ಕೇಳಲಿಕ್ಕೆ ಬಯಸ್ತೇನೆ. ಈ ದತ್ತಾಂಶಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರ್ತಕ್ಕಂಥದ್ದೇನು, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ 234 ತಾಲೂಕುಗಳಲ್ಲಿ ಸುಮಾರು 135 ತಾಲೂಕುಗಳು ಬರ ಪೀಡಿತ ಪ್ರದೇಶವಾಗಿ ಇದು ಅಧಿಕೃತವಾಗಿ ಘೋಷಣೆ ಆಗ್ತಕ್ಕಂಥದ್ದಕ್ಕೆ ಒಂದು ರಿಪೋರ್ಟ್ ತಯಾರಾಗಿದೆ. ಆದ್ರೆ ಅದನ್ನ ಸರ್ಕಾರ ಇನ್ನು ಮೀನಾಮೇಷ ಎಣಿಸ್ಕೊಂಡು ಯಾತಕ್ಕೋಸ್ಕರ ಬಿಡುಗಡೆ, ರೈತರ ಮನಸ್ಸಲ್ಲಷ್ಟೇ ಅಲ್ಲ, ಒಂದು ಪ್ರಾದೇಶಿಕ ಪಕ್ಷದ ಶಾಸಕ ಮಿತ್ರರಲ್ಲಿರ್ಬೋದು, ಮಾಜಿ ಶಾಸಕರಲ್ಲಿರ್ಬೋದು, ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರ್ತಕ್ಕಂಥ ಯಕ್ಷ ಪ್ರಶ್ನೆ, ಯಾತಕ್ಕೆ ಇದನ್ನ ಬಿಡುಗಡೆ ಮಾಡಿಲ್ಲ ಇನ್ನು? ಜೊತೆಯಲ್ಲಿ ಇವತ್ತು ನಾವು ರೈತರ ಜೊತೆ ಕೂತು ಚರ್ಚೆ ಮಾಡಿದಾಗ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಎಕರೆಗೆ ಸರಿ ಸುಮಾರು 30ರಿಂದ 40 ಸಾವಿರ, ಅಂದ್ರೆ ಬಿತ್ತನೆ ಬೀಜ ಖರೀದಿ ಮಾಡ್ತಕ್ಕಂಥದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದಕ್ಕೆ, ಇವೆಲ್ಲದಕ್ಕೂ ಕೂಡ ಸಾಕಷ್ಟು ಸಾಲಗಳು ತಗೊಂಡಿದ್ದಾರೆ ರೈತರು. ಅದರ ಅಂಕಿ ಅಂಶನೂ ಇವತ್ತು ನಿಮ್ ಮುಂದೆ ಇಡ್ತೇನೆ. ಬಹುಶಃ ಕಳೆದ ಸಾಲಿನಲ್ಲಿ 2,50,000 ರೈತರು, ಬಾಗಲಕೋಟೆ ಜಿಲ್ಲೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದಾದ್ರೆ 2.5 ಲಕ್ಷ ಜನ ರೈತರು 1,500 ಕೋಟಿಯಷ್ಟು ಬ್ಯಾಂಕ್ನಿಂದ ಅವ್ರಿಗೆ ಸಾಲ ವಿತರಣೆ ಆಗಿದೆ. ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು 30,000 ರೈತರು ಈಗಾಗಲೇ 350ಕ್ಕೂ ಹೆಚ್ಚು ಕೋಟಿ ರೂಪಾಯಿಯಷ್ಟು ಸಾಲ ತಗೊಂಡಿದ್ದಾರೆ. ಈಗ ಅವ್ರನ್ನ ಈ ಸಾಲದ ಹೊರೆಯಿಂದ ಹೊರಗಡೆ ತಗೋಬರ್ಬೇಕು ಅಂತಕ್ಕಂಥದ್ದಾದ್ರೆ ಸರ್ಕಾರಗಳು ಮನಸ್ಸು ಮಾಡ್ಬೇಕಾಗ್ತದೆ. ನೋಡಿ, ಒಂದು ಇಲ್ಲಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗದ ಜೊತೆ ಕೂತ್ ಚರ್ಚೆ ಮಾಡಿದಾಗ 30,000, 40,000, 50,000ದವರೆಗೂ ಎಕರೆಗೆ ನಮ್ಗೆ ಖರ್ಚಾಗಿದೆ ಅಂತ ಹೇಳ್ತಾರೆ. ಈಗ ನಾವು ಸುಮ್ನೆ ಅನ್ರಿಯಲಿಸ್ಟಿಕ್ ಆಗಿ ನೀವು 1 ಲಕ್ಷ ಕೊಡಿ, 75,000 ಕೊಡಿ, 50,000 ಕೊಡಿ ಅಂತಾನು ನಾವು ಕೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ನಮಗ್ ಗೊತ್ತು, ನಿಮಗೆ ಆ ಮನ್ಸ್ ಮಾಡ್ತಕ್ಕಂಥದಕ್ಕೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿನೂ ಇಲ್ಲ, ಬದ್ಧತೆನೂ ಇಲ್ಲ, ಅದ್ ಕೇಳಿ ಪ್ರಯೋಜನ ಇಲ್ಲ. ಕನಿಷ್ಠ ಪಕ್ಷ ಒಂದು 50% ಆದ್ರೂ ರೈತರು ಇವತ್ತೇನಾದ್ರೂ ಈ ಸಾಲದ ಬಾಧೆಯಿಂದ ಹೊರಗಡೆ ಬಂದು ಉಸಿರಾಡ್ಬೇಕು ಅನ್ನೋದಾದ್ರೆ, ತಾತ್ಕಾಲಿಕವಾಗಿ, ಮತ್ತೆ ನಾನು ಹೇಳ್ತಾ ಇರೋದು ಇದೇನ್ ಶಾಶ್ವತ ಪರಿಹಾರ ಅಲ್ಲ, 1 ಟೈಮ್ ಕಾಂಪನ್ಸೇಷನ್ ಎಕರೆಗೆ ಕನಿಷ್ಠ ಪಕ್ಷ 25,000. ಅಲ್ಲಿ ನಿನ್ನೆ ವಿಜಯಪುರದಲ್ಲಿ ಇನ್ನೊಂದಷ್ಟು ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ 4 ಜನ ರೈತರು, ಇದೇನ್ ಸರ್ 25,000 ಅಂತಿರಲ್ಲ, ನಮ್ ಸ್ವಂತ ಜಮೀನಿಲ್ಲ, ನಾವೆಲ್ಲ ಗುತ್ತಿಗೆಗೆ ತಗೊಂಡಿದೀವಿ, ಅಲ್ಲಿ ಗುತ್ತಿಗೆಗೆ ತಗೊಂಡಿರ್ತಕ್ಕಂಥವ್ರು ಅಲ್ಲಿ ಭೂ ಮಾಲೀಕರಿಗೆ ದುಡ್ಡು ಕೊಡ್ಬೇಕು, ಒಂದ್ ಕಡೆ 25,000 ಅವ್ರಿಗೆ ಕೊಡ್ಬೇಕು, ಇನ್ನೊಂದು 25ರಿಂದ 30,000 ನಮ್ ತಲೆ ಮೇಲೆ ಖರ್ಚು ಬಿದ್ದಿದೆ. ಏನಾದ್ರು ಕಾಂಪನ್ಸೇಷನ್ ಬಂದ್ರೆ ನಮ್ ಖಾತೆಗಳಿಗೆ ಜಮಾ ಆಗಲ್ಲ, ಅದು ಬ್ಯಾಂಕ್ ಅಕೌಂಟ್ ನಮಗ್ ಬರೋದಿಲ್ಲ ದುಡ್ಡು, ಅದು ಮತ್ತೆ ಭೂ ಮಾಲೀಕರಿಗೆ ಹೋಗತ್ತಲ್ಲ, ನಮ್ ಪರಿಸ್ಥಿತಿ ಏನು ಅಂತ ಕೇಳೋರು ಕೂಡ ಇದಾರೆ. ನಿನ್ನೆ ಬಿಜಾಪುರ ಜಿಲ್ಲೆಗೆ ಹೋದಾಗ ಇದು ಒಂದು ಪರಿಸ್ಥಿತಿ ನಮ್ ಕಣ್ಣೆದುರುಗಡೆ ಕಾಣ್ತಾ ಇರೋದು. ಈಗ ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟರು, ಅದು ಇಡೀ ರಾಜ್ಯದಲ್ಲಿ ಒಂದು ಬಹಳ ಗಂಭೀರವಾದಂತ ಚರ್ಚೆನೂ ಕೂಡ ಆಯ್ತು. ಯಾರು ಬಿತ್ತನೆ ಮಾಡಬೇಡಿ, ಜಲಾಶಯಗಳನ್ನ ನಂಬ್ಕೊಂಡು ನಾವು ನೀರ್ ಬಿಡೋದಕ್ಕೆ ಆಗೋದಿಲ್ಲ ಈ ಸಲ ಅಂತ ಹೇಳ್ಬಿಟ್ರು. ಬಹುಶಃ ಕರ್ನಾಟಕದ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷದ ಧುರೀಣರು, ದೊಡ್ಡ ದೊಡ್ಡ ನಾಯಕರುಗಳು ಆಡಳಿತವನ್ನ ಮಾಡಿ ಹೋಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ಬಹುಶಃ 18ನೇ ಮುಖ್ಯಮಂತ್ರಿಗಳು ಅನ್ಕೊಳ್ತೀನಿ ನಮ್ಮ ರಾಜ್ಯಕ್ಕೆ. ಆದ್ರೆ ಇಷ್ಟು ನೀವು ಲಘುವಾಗೆ ಬಹಳ ಕೂಲಾಗೆ ನಾವು ನೀರ್ ಬಿಡಕ್ಕೆ ಆಗೋದಿಲ್ಲ, ನೀರೇ ಇಲ್ಲ, ನೀವು ಬಿತ್ತನೆ ಮಾಡಬೇಡಿ ಅಂತಕ್ಕಂಥದ್ದು ಹೇಳಿದಾಗ ಮತ್ತೊಂದ್ ಕಡೆ ಇಲ್ಲಿ ಎಲ್ಲ ತಮಾಷೆ ಮಾಡ್ತಾ ಇದಾರೆ ನಮ್ಮ ಶಾಸಕ ಮಿತ್ರರು. ನಾನು ಕೇಳಿಸ್ಕೊಳ್ತಾ ಇದ್ದೆ, ಈ ನಮ್ಮ ಸಚಿವ ಸಂಪುಟದ ವಿಸ್ತರಣೆಯ ಹೋರಾಟದಲ್ಲಿ ಇವತ್ತು ಬಹಳ ಜನ
ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಪ್ರತಿನಿತ್ಯ ಡೆಲ್ಲಿ ಪ್ರವಾಸ ಮಾಡೋದನ್ನ ಬಿಟ್ಟು ಯಾಕಿದನ್ನ ಹೇಳ್ತಾ ಇದ್ದೀನಿ ಅಧಿಕೃತವಾದಂತ ಕೃಷಿ ಸಚಿವರು ಕನ್ನಡ ನಾಡಿನಲ್ಲಿ ಇದ್ರೂ ಕೂಡ ಅದು ನಮ್ ಜಿಲ್ಲೆಯವರೇ ಆದಂತವ್ರು. ಕಳೆದ ಬಾರಿ ಅತಿವೃಷ್ಟಿ ಆಯ್ತು. ಜನತಾದಳ ಪಕ್ಷದ ತಂಡ ಇವತ್ ನಾವೇನ್ ಬಂದಿದೀವಿ, ಇಷ್ಟು ಜನ ಬಂದು ಜನರ ಪರವಾಗಿ ನಿಂತ್ಕೊಂಡ್ರು, ಜನರ ಧ್ವನಿಯಾಗೆ ವಿಚಾರವನ್ನ ಏನೇನ್ ಮುಟ್ಟಿಸ್ಬೇಕಾಗಿತ್ತು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಿದ್ವು. ಆದ್ರೆ ಕೃಷಿ ಸಚಿವರು ಒಂದು ಜಿಲ್ಲೆಗೆ ಸೀಮಿತವಾಗಿ ಕೃಷಿ ಸಚಿವರಾಗಿದ್ರ ನಮ್ಮಲ್ಲಿದ್ದಂಥವ್ರು, ಅಥವಾ ರಾಜ್ಯಕ್ಕೆ ಕೃಷಿ ಸಚಿವರ ಅಂತಕ್ಕಂಥದ್ದು ಅವತ್ತು ಕೂಡ ನಾನು ಕೇಳಿದೆ. ಆದ್ರೆ ಯಾರು ಕೂಡ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಗಾದ್ರೂ ಕೂಡ ಒಂದು ಭೇಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಲಿಲ್ಲ. ಇನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಪಕ್ಷ ನಾನು ಹೇಳೋದು, ಅಥವಾ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು, ಜನ ಯಾರು ಗೆಲ್ಸಿರ್ತಾರೋ ಓಟ್ ಹಾಕಿ, ಶಾಸಕರನ್ನ ಯಾರು ಮಾಡಿರ್ತಿರೋ ಅಂತವ್ರಾದ್ರೂ ಬಂದಿದಾರ ನಿಮ್ ಬಳಿ ಅಂತ ನಿನ್ನೆ ವಿಜಯಪುರದಲ್ಲಿ ಕೇಳಿದಾಗ ಅಲ್ಲೂ ಇಲ್ಲ. ಬಹುಶಃ ಏನ್ ಇವತ್ತು ಬಾದಾಮಿಲ್ ಕೂತಿದೀವಿ, ಬಾಗಲಕೋಟೆಲೂ ಯಾರು ಕೂಡ ಆ ತರ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಇಲ್ಲಿವರೆಗೂ ಕೂಡ ತಲೆ ಹಾಕಿಯೂ ಕೂಡ ಮಲಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳುವಂತದ್ದು ನೋಡಿ, ಒಂದು 2-3 ಅಂಶಗಳು. ಈಗ ಕುಡಿಯೋ ನೀರಿನ ಕೂಡ ಅಭಾವ ಹೆಚ್ಚಾಗ್ತದೆ. ಕುಡಿಯೋ ನೀರಿಗೆ ಒಂದೊಂದು ತಾಲೂಕಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿ, ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ, ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿ ಆದ್ರೂ ಒಂದೊಂದು ತಾಲೂಕಿಗೆ ಯಾವ ಬರಪೀಡಿತ ಪ್ರದೇಶಗಳಿದೆ ಇಂಥ ತಾಲೂಕುಗಳಿಗೆ ಸರ್ಕಾರ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಕೊಟ್ಟು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥದ್ದಕ್ಕೆ ಮುಂದಾಗಬೇಕು. ಕೃಷಿ ಸಚಿವರು ಒಂದು ಜಿಲ್ಲೆಗೆ ಸೀಮಿತವಾಗಿ ಕೃಷಿ ಸಚಿವರಾಗಿದ್ರ ನಮ್ಮಲ್ಲಿದ್ದಂಥವ್ರು, ಅಥವಾ ರಾಜ್ಯಕ್ಕೆ ಕೃಷಿ ಸಚಿವರ ಅಂತಕ್ಕಂಥದ್ದು ಅವತ್ತು ಕೂಡ ನಾನು ಕೇಳಿದೆ. ಆದ್ರೆ ಯಾರು ಕೂಡ ಬಂದು ಕನಿಷ್ಠ ಪಕ್ಷ ಒಂದು ಸೌಜನ್ಯತೆಗಾದ್ರೂ ಕೂಡ ಒಂದು ಭೇಟಿಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ಲಿಲ್ಲ. ಇನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕನಿಷ್ಠ ಪಕ್ಷ ನಾನು ಹೇಳೋದು, ಅಥವಾ ಇಲ್ಲಿರ್ತಕ್ಕಂಥ ಚುನಾಯಿತಿ ಪ್ರತಿನಿಧಿಗಳು, ಜನ ಯಾರು ಗೆಲ್ಸಿರ್ತಾರೋ ಓಟ್ ಹಾಕಿ, ಶಾಸಕರನ್ನ ಯಾರು ಮಾಡಿರ್ತಿರೋ ಅಂತವ್ರಾದ್ರೂ ಬಂದಿದಾರ ನಿಮ್ ಬಳಿ ಅಂತ ನಿನ್ನೆ ವಿಜಯಪುರದಲ್ಲಿ ಕೇಳಿದಾಗ ಅಲ್ಲೂ ಇಲ್ಲ. ಬಹುಶಃ ಏನ್ ಇವತ್ತು ಬಾದಾಮಿಲ್ ಕೂತಿದೀವಿ, ಬಾಗಲಕೋಟೆಲೂ ಯಾರು ಕೂಡ ಆ ತರ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ಇಲ್ಲಿವರೆಗೂ ಕೂಡ ತಲೆ ಹಾಕಿಯೂ ಕೂಡ ಮಲಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಹೇಳುವಂತದ್ದು ನೋಡಿ, ಒಂದು 2-3 ಅಂಶಗಳು. ಈಗ ಕುಡಿಯೋ ನೀರಿನ ಕೂಡ ಅಭಾವ ಹೆಚ್ಚಾಗ್ತದೆ. ಕುಡಿಯೋ ನೀರಿಗೆ ಒಂದೊಂದು ತಾಲೂಕಿಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿ, ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ, ಕನಿಷ್ಠ ಪಕ್ಷ 5 ಕೋಟಿ ರೂಪಾಯಿ ಆದ್ರೂ ಒಂದೊಂದು ತಾಲೂಕಿಗೆ ಯಾವ ಬರಪೀಡಿತ ಅತಿವೃಷ್ಟಿ ಆಗ್ಬೋದು, ಒಂದ್ಸಲಿ ಬರ್ದೇ ಹೋಗ್ಬೋದು. ಇದು ರೈತರ ಕೈಲೂ ಇಲ್ಲ, ನಮ್ ಕೈಲೂ ಇಲ್ಲ, ನಾವೇನ್ ಮಳೆ ಬರ್ಸಕ್ ಆಗಲ್ಲ. ಆದ್ರೆ ಇದ್ರ ಮಧ್ಯೆ ಮಳೆ ಮೇಲೆ 75% ಈ ಭಾಗದ ರೈತರು ನಂಬಿಕೆ ಇಟ್ಕೊಂಡು ಏನ್ ಬದುಕನ್ ಕಟ್ಕೊಂಡಿದ್ದಾರೆ. ಅಂತವ್ರಿಗೆ ನೀವು ಇರಿಗೇಷನ್ ನೀವು ಸಾಲ್ವ್ ಮಾಡ್ಕೊಟ್ರೆ, ಇರಿಗೇಷನ್ ಫೆಸಿಲಿಟೀಸ್ ಕೊಟ್ಟಂತ ಸಂದರ್ಭದಲ್ಲಿ ಯಾಕೋ ಬದುಕ್ತಾರೆ. ಮತ್ ನೀವೇನ್ ಸಾಲನು ತೀರ್ಸೋ ಅವಶ್ಯಕತೆ ಇಲ್ಲ, ಗೌರವಿತವಾಗಿ ಬದುಕ್ತಾರೆ ರೈತರು. ಆದ್ರೆ ಇವತ್ತಿನ ಪರಿಸ್ಥಿತಿಲಿ ಮತ್ತೆ ನಾವ್ ಹೇಳ್ತಾ ಇದ್ದೀವಿ, ಒಂದು ಕೊನೆಯದಾಗಿ ಒನ್ ಟೈಮ್ ರಾಜ್ಯಪಾಲರಿಗೂ ಕೂಡ ಅದನ್ನ ಮನವರಿಕೆಯನ್ನ ಮಾಡಿಕೊಟ್ಟು ಇಲ್ಲಿ ಏನಾಗಿದೆ, ಇಲ್ಲ ಸ್ಥಿತಿಗತಿಗಳ ಬಗ್ಗೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ವಾಸ್ತವ ಸ್ಥಿತಿಯನ್ನ ಅವ್ರಿಗೂ ಕೂಡ ಅರ್ಥಿಸಿ, ಅಲ್ಲಿಂದ ರಾಜ್ಯ ಸರ್ಕಾರಕ್ಕೆ ಅಧಿವೇಶನ ಬಹುಶಃ ಮುಂದಿನ ತಿಂಗಳು 6ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ ಅಂತ ಕೇಳಿದೆ. ಅದನ್ನು ಕೂಡ ಅಲ್ಲಿನೂ ಕೂಡ ಬಹಳ ಗಟ್ಟಿ ಧ್ವನಿಯಿಂದ ಈ ಭಾಗದ ರೈತರ ಪರವಾಗಿ ವಿಶೇಷವಾಗಿ ಒಂದು ಕಾಂಪನ್ಸೇಷನ್ ಕೊಡಿಸ್ತಕ್ಕಂಥದ್ದಕ್ಕೆ ಈ ಕೂಡಲೇ ನಾವೆಲ್ಲ ರೀತಿಯಾದಂತ ತಯಾರಿಗಳು ಸಿದ್ಧತೆಗಳನ್ನ ಮಾಡ್ಕೊಳ್ತೇವೆ.